ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುವಂತ ಸಾಧ್ಯತೆ ಇದೆ. ದೆಹಲಿ ಖರ್ಗೆ ನಿವಾಸದಲ್ಲಿ ನಡೆದ ಹೈವೋಲ್ಟೇಜ್ ಸಭೆ ಖರ್ಗೆ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರು ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಮಾತುಕತೆ ಮಾಡಿದ್ದಾರೆ. ಮೀಟಿಂಗ್ ಮುಗಿಸಿ ಈಗ ರಾಹುಲ್ ಗಾಂಧಿ ತೆರಳಿದ್ದಾರೆ. ಸಂಪುಟದ ಪಟ್ಟಿ ಫೈನಲ್ ಮಾಡುವ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ದಾವೆ. ಕೆಲ ಹೆಸರುಗಳಿಗೆ ಪಟ್ಟು ಹಿಡಿದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಯಾರ್ಯಾರು ಅಂತ ಹೇಳಿ ಕೇಳಿದ್ರೆ ಶರತ್ ಬಚ್ಚೇಗೌಡ, ಹಾಗೆ ಕನೀಜ್ ಫಾತಿಮಾ ಇವರ ಹೆಸರಿಗೆ ಖರ್ಗೆ ಪಟ್ಟು ಹಿಡಿದಿದ್ದಾರೆ. ಇವರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮನವೊಲಿಸುವ ನಿಟ್ಟಿನಲ್ಲಿ ಭೇಟಿಯಾಗಿ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಇವತ್ತೇ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಅನ್ನೋದು ಕೂಡ ಕುತೂಹಲ ಇದೆ. ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಂಜೆ ಹೊತ್ತಿಗೆ ಸಿಗುವ ಸಾಧ್ಯತೆ ಇದೆ. 20 ಸ್ಥಾನಗಳು ಖಾಲಿ ಇದ್ದಾವೆ. ಅದರಲ್ಲಿ 18 ಸ್ಥಾನಗಳನ್ನ ತುಂಬುತ್ತಾರೆ. ಇಬ್ಬರನ್ನ ಹಾಗೆ ಅಂದ್ರೆ 2 ಸ್ಥಾನಗಳನ್ನ ಹಾಗೆ ಉಳಿಸ್ಕೋತಾರೆ ಅನ್ನೋದು ಈಗ ಸದ್ಯದ ರಾಜಕೀಯವಾದಂತ ಚರ್ಚೆ. ಬಹುಶಃ ಹಿಂಗಾದ್ರೆ ಆ 18 ಜನ ಯಾರು, ಏನು, ಎತ್ತ, ಹೊಸ ಮುಖಗಳ ಅಥವಾ ಹಿರಿಯರಿಗೆ ಮಣೆ ಹಾಕ್ತಾರ, ಜಾತಿವಾರು ಲೆಕ್ಕಾಚಾರ, ಇದೆಲ್ಲವನ್ನು ಗಮನಿಸಿ ಇವತ್ತು ಏನಾಗುತ್ತೆ ನೋಡಬೇಕು. ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ. ಬಸವರಾಜು, ಅಂತಿಮ ಹಂತದ ಕಸರತ್ತು ಸಂಪುಟವನ್ನ ವಿಸ್ತರಣೆ ಮಾಡೋದಕ್ಕೆ ಹೇಗಿದೆ, ಏನಿದೆ? ಖರ್ಗೆ ಮನೆಯಲ್ಲಿ ಏನೇನಾಯ್ತು ಇವತ್ತು ಮೀಟಿಂಗು? ರಂಜಿತ್, ಇವತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಎಲ್ಲೋ ಒಂದು ಸ್ಪಷ್ಟತೆ ಬರಬೇಕಾಗಿತ್ತು. ಹೈಕಮಾಂಡ್ ನಾಯಕರ ನಡುವೆ ಒಂದು ಸ್ಪಷ್ಟತೆ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ರಾಜ್ಯ ನಾಯಕರಿಗೂ ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ 2 ತಿಂಗಳು ತುಂಬ್ತಾ ಇದೆ ಇವತ್ತು ಹೊಸ ಸರ್ಕಾರ ಬಂದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 15 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಸ್ವತಃ ಸಿಎಂ ಸೇರಿ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ರು. ಆದ್ರೆ 2 ತಿಂಗಳು ತುಂಬಿದ್ರು ಕೂಡ ಈ ಅಂತಿಮ ಪಟ್ಟಿ ಬಿಡುಗಡೆ ಮಾಡಕ್ ಆಗ್ತಿಲ್ಲ. ಸಾಕಷ್ಟು ಒಂದಷ್ಟು ವಿಳಂಬ ಆಗ್ತಾ ಇರತಕ್ಕಂಥದ್ದು ಮತ್ತು ನಾಯಕರ ನಡುವೆ ಒಮ್ಮತ ಮೂಡ್ತಾ ಇಲ್ಲ ಅನ್ನೋದು ಬಹಳ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಅದರಲ್ಲೂ ಒಂದಷ್ಟು ಹೆಸರುಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ರಾಜ್ಯದವರಾಗಿರೋದ್ರಿಂದ ತಮ್ಮ ಆಪ್ತರಿಗೆ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು. ಕನಿಜ ಫಾತಿಮಾ ಅವರು ಈಗಾಗಲೇ ಗುಲ್ಬರ್ಗಾ ಉತ್ತರ ಕ್ಷೇತ್ರ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು. ಅಜಯ್ ಸಿಂಗ್ ಅವರ ಹೆಸರಿಗೆ ಕೊಕ್ಕೆ ಹಾಕೊಂಡು ಈಗ ಕನಿಜ ಫಾತಿಮಾ ಅವರಿಗೆ ಬೇಕು ಅನ್ನುವಂತ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು. ಮತ್ತು ಬೆಂಗಳೂರು ಭಾಗದಲ್ಲಿ ಶರತ್ ಬಚ್ಚೇಗೌಡ ಅವರ ಹೆಸರನ್ನ ಅಂತಿಮ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಖರ್ಗೆ ಅವರು ಪಟ್ಟು ಹಾಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಸಾಕಷ್ಟು ಹಿರಿಯರಿಗೆ ಇದೊಂದು ಅವಕಾಶ ತಪ್ಪುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಮತ್ತು ಮಾಜಿ ಸಿಎಂ ಅವರು ಹಳಬರಿಗೆ ಕೊಡಬೇಕು, ಯಾಕಂದ್ರೆ ಸಾಕಷ್ಟು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ಎಲ್ಲವೂ ಅಂತಿಮ ಆಗಿದ್ರೆ 10 ಗಂಟೆಗೆ ಪಟ್ಟಿ ರಿಲೀಸ್ ಮಾಡಬೇಕಾಗಿತ್ತು. ಈಗ 1 ಗಂಟೆ ಸಮಯವನ್ನು ತೆಗೆದುಕೊಂಡು ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಆ 1 ಗಂಟೆಯಲ್ಲಿ ಏನಾದ್ರೂ ಆದ್ರೆ ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ. ಒಂದು ವೇಳೆ ಏನಾದ್ರೂ ಪಟ್ಟಿ ಅಕೈರ 11 ಗಂಟೆ ಒಳಗಡೆ ಆಗದೆ ಇದ್ರೆ ಬುಧವಾರ ಅಥವಾ ಗುರುವಾರಕ್ಕೆ ಈ ಒಂದು